ಗಣೇಶ್ ಕಾಸರಗೋಡು ಸುದ್ದಿ ಮನೆ. ಇವತ್ತು ಅತ್ಯಂತ ಅತ್ಯಂತ ಹಳೆಯ ಮತ್ತು ಆತ್ಮೀಯ ಫ್ರೆಂಡ್ ಅಂತ ಹೇಳ್ಬೋದು. ಅವರ ಒಂದು ಸಂದರ್ಶನಕ್ಕೆ ನಾನು ಕೂತ್ಕೊಂಡಿದ್ದೀನಿ. ಸಂದರ್ಶನಕ್ಕಿಂತ ಹೆಚ್ಚಾಗಿ ಇದೊಂದು ಮಾತುಕತೆ, ಆತ್ಮೀಯವಾದ ಮಾತುಕತೆ ಇಲ್ಲಿಂದ ಮಾತ್ರ, ಬೇರೆ ಹೊರಗಿಂದ ಯಾವುದೂ ಟಚ್ ಆಗಲ್ಲ. ಬಹುಶಃ ಲೈಫಲ್ಲಿ ಅವರು ನನ್ನಂತರ ಮಾತಾಡಿರೋ ವಿಷಯ ಬೇರೆ ಯಾರ ಹತ್ರನೂ ಮಾತಾಡಿಲ್ಲ. ಅದನ್ನು ಇವತ್ತು ಮತ್ತೆ ರಿಪೀಟ್ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರ ಹೆಸರು ಲಹರಿ ವೇಲು. ನಮಸ್ಕಾರ. ನಮಸ್ಕಾರ ಸಾಹೇಬ್ರೆ. ಲಹರಿ ವೇಲು. ಗಣೇಶನ ನಮಸ್ಕಾರ. ಇಲ್ಲ, ಕ್ಯಾಶುವಲ್ ಆಗಿ ಮಾತಾಡೋದು. ನನಗೆ ಸಾಹೇಬ್ರೆ ಎಂದು ರೂಢಿ ಎಲ್ಲ ಪತ್ರಕರ್ತರಿಗೆ. ನಮ್ಗೆ ಇವತ್ತು ಗಣೇಶ ಅಂಡ ಅಂತ ಕರೀತಾ ಇದ್ದೀರಿ, ಯಾಕಂದ್ರೆ ಎಲ್ಲ ಗಣಪತಿ ಇಲ್ಲಿದ್ದಾರೆ. ತಮ್ಮ ಜೊತೆಲಿ ಸಂದರ್ಶನ ಮಾಡ್ತೀನಿ. ಮತ್ತು ಈ ರೀತಿ ಪ್ರಿಂಟ್ ಮೀಡಿಯಾದಿಂದ ಎಲೆಕ್ಟ್ರಾನಿಕ್ ಮೀಡಿಯಲ್ಲಿ ನಾನು ಅಂದ್ಕೊಂಡೇ ಇರಲಿಲ್ಲ, ಖಂಡಿತ ಅಂದ್ಕೊಂಡಿರಲಿಲ್ಲ. ಕ್ಯಾಮ್ರಾಗೆ ತಾವು ಮಾತಾಡಿದ್ದಿಲ್ಲ, ಈ ಥರ ಕೂತು ನಾನು ನಿಮ್ಮ ಎದುರುಗಡೆ ಮಾತಾಡಿದ್ದಿಲ್ಲ. ಭಾಳ ಸಂತೋಷ ಆಗ್ತದೆ ಸರ್. ನೀವು ಮಾತಾಡುವಂಥ ವಿಷಯ ಎಲ್ಲ ಚಾನಲ್ಗಳಲ್ಲಿ, ಎಲ್ಲ ಕ್ಯಾಮರಾದಲ್ಲಿ, ಎಲ್ಲ ಪೇಪರಲ್ಲಿ, ಎಲ್ಲ ಕಡೆ ಮೀಡಿಯಾದ ಎಲ್ಲ ಸಂದುಗೊಂದಿಯಲ್ಲಿ ಮಾತಾಡಿಬಿಟ್ಟಿದ್ದೀರಿ. ಎಲ್ಲವನ್ನು ಮಾತಾಡಿದ್ದೀರಿ ನಿಮ್ಮ ಲೈಫಿನ. ಮಾತಾಡದೆ ಉಳಿಸಿದ್ದನ್ನು ಏನಾದರೂ ಇದ್ದರೆ ಕೆದಕು ಅಂತ ನಾನು ಬಂದಿದ್ದೇನೆ ಸರ್. ಅದೇ ಗಣೇಶ್ ಕಾಸರಗೋಡು ಸಾಹೇಬ್ರದ್ದು ವಿಶೇಷ. ಅಂತರಾಳದ ಮಾತನ್ನು ಎತ್ತಿ ಹಿಡಿಯೋದೇ ಗಣೇಶ್ ಕಾಸರಗೋಡು ಸಾಹೇಬ್ರ ವಿಶೇಷ. ಇವಾಗೆಲ್ಲ ಮೊದಲಿಂದ ನಾನು ನೋಡಿದ್ದೀನಿ, ಯಾಕಂದ್ರೆ ನನಗೆ ಎತ್ತಿಟ್ಟಿದ್ದು ನಾಮಕರಣ ಮಾಡಿದ್ದು ಭಾಳ ಮಾಧ್ಯಮದಲ್ಲಿ ಹೇಳಿದ್ದೀನಿ. ತುಳಸಿರಾಮ್ ನಾಯ್ಡು ತುಳಸಿ ಸ್ಕೂಲಲ್ಲಿ ಲಹರಿ ವೇಲು ಹೆಂಗಾದ್ರಿ ಅಂತ ಭಾಳ ಜನ ಕೇಳಿದಾಗ ನನಗೆ ನಾಮಕರಣ ಮಾಡಿದ್ದು, ಇಡೀ ಪ್ರಪಂಚಕ್ಕೆ ಲಹರಿ ವೇಲು ಅಂತ ನಾಮಕರಣ ಮಾಡಿದ್ದು ಇದೇ ಗಣೇಶ್ ಕಾಸರಗೋಡು ಸಾಹೇಬ್ರು ಅಂತ ಭಾಳ ಜನ ಕೇಳಿದ್ದೀನಿ. ಇವಾಗ ಇದೇ ಕ್ಯಾಮ್ರಲ್ಲಿ ತಮ್ಮ ಸಂದರ್ಶನ ಮಾಡೋವಾಗ ನೀವು ಯಾವ ಗಳಿಗೆ ನಾಮಕರಣ ಮಾಡಿದ್ರು ಆ ಜನ ಇಷ್ಟು ಪ್ರೀತಿ ಕೊಟ್ಟಿದ್ದಾರೆ, ಆ ಹೆಸರು ನಾನು ಹಂಗೆ ಹೊಳ್ಸ್ಕೊಂಡು ಹೋಗ್ತೀನಿ ಸರ್. ಥ್ಯಾಂಕ್ ಯು. ಇದನ್ನು ನಾನು ಆ್ಯಕ್ಚುಲಿ ಎಕ್ಸ್ಪೆಕ್ಟ್ ಮಾಡಿರಲ್ಲ. ಸಾಮಾನ್ಯವಾಗಿ ಏಣಿ ಹತ್ತಿದ ಮೇಲೆ ಎಲ್ಲರೂ ಮರ್ತು ಬಿಡ್ತಾರೆ. ಇಂಡಸ್ಟ್ರಿ ಇರೋದೇ ಹಾಗೆ, ಅದನ್ನು ಯಾವುದು ಕಂಪ್ಲೇಂಟ್ ಅಂತ ತಗೋಬಾರ್ದು. ನೀವು ಯಾವತ್ತೂ ಒಂದು 35 ವರ್ಷ ಆಗಿರ್ಬೋದಾ, 35-40 ವರ್ಷ ಆಗಿದೆ, ಸಂಯುಕ್ತ ಕರ್ನಾಟಕದಲ್ಲಿ ಬರೆದಿರೋ ಒಂದು ಆರ್ಟಿಕಲ್. ಹೌದು ಸರ್, 40 ವರ್ಷ. ಅದೇನೋ ಟೈಟ್ಲ್ ಲಹರಿ ವೇಲು ಹೇಳಿದ್ದನ್ನು ಕೇಳು ಅಂತ ಅಂದ್ಬಿಟ್ಟು ಒಂದು ಆರ್ಟಿಕಲ್ ಮಾಡಿದೆ ಸಾಹೇಬ್ರೆ ತಾವು. ಅದು ಫ್ರೈಡೇಲಿ ಶುಕ್ರವಾರದ ಪೇಪರ್ನಲ್ಲಿ ಸಂಯುಕ್ತ ಕರ್ನಾಟಕ, ಪ್ರಜಾವಾಣಿ, ಕನ್ನಡಪ್ರಭ ಅವಾಗಿದ್ದು 3-4 ಕೆಲವು. ನಾವು ಸಿನಿಮಾ ಓದಬೇಕು ಅಂತ ಇದ್ದರೆ ಫ್ರೈಡೇವರೆಗೆ ಕಾಯಲೇಬೇಕು. ಇಲ್ಲಾಂದರೆ ಲಂಕೇಶ್ ಪತ್ರಿಕೆ ಸ್ಯಾಟರ್ಡೆ. ಅದೊಂದೇ ನನಗೆ ಗೊತ್ತು ಮಟ್ಟಿಗೆ ಸಾಹೇಬ್ರೆ. ಆಗಿನ ಕಾಲದಲ್ಲಿ ಅದ್ರಲ್ಲಿ ಏನೇ ವಿಮರ್ಶೆ, ಏನೇ ಒಂದು ಆರ್ಟಿಕಲ್ ಬಂತು ಅಂತಂದರೆ ಅದು ಅಣಿಮುತ್ತುಗಳು. ಅದು ಒಂದು ಸಿನಿಮಾ ಬಗ್ಗೆ ವಿಮರ್ಶೆ ಆಗಿರ್ಬೋದು, ಇಲ್ಲ ವ್ಯಕ್ತಿ ಬಗ್ಗೆ ಆಗಿರ್ಬೋದು. ಆವಾಗ ಎಕ್ಸೆಪ್ಟ್ ದೂರದರ್ಶನ ಬಿಟ್ಟರೆ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಏನಿರಲಿಲ್ಲ, ಯಾವ ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಮೀಡಿಯಾ ಅಂತದ್ದು ಏನಿರಲಿಲ್ಲ ಆವಾಗ. ಸೊ ಅದಕ್ಕೆ ಅಷ್ಟೇ ವ್ಯಾಲ್ಯೂ ಇತ್ತು, ಇವತ್ತಿಗೂ ಇದೆ. ತಾವು ಬರೆದಿರೋ ಆರ್ಟಿಕಲ್ಲು ಲಹರಿ ವೇಲು ಹೇಳಿದ್ದನ್ನು ಕೇಳು ಅಂತ ಹೇಳಿದ್ದು, ಅದು 3 ಪೇಪರ್ ತರಿಸಿ ಇಟ್ಟಿದ್ದೀನಿ. ಎಲ್ಲ ಪೇಪರ್ಗಳು, ಎಲ್ಲ ಆರ್ಟಿಕಲ್ ಇಟ್ಟಿದ್ದೀನಿ ಸಾಹೇಬ್ರೆ. ಇದನ್ನು ಮಾತ್ರ ಸ್ಪೆಷಲಾಗಿ ಇಟ್ಟಿದ್ದೀನಿ, ಯಾಕಂದ್ರೆ ತಮ್ಗೊಂದ್ಸಲಿ ತೋರಿಸ್ತೀನಿ ನಾನು ಸುಮ್ಮನೆ ಏನೋ ಪೇಪರ್ ನೋಡ್ಬಿಟ್ಟು ಗಣೇಶ್ ಕಾಸರಗೋಡು ಸಾಹೇಬ್ರು ಬರೆದ್ರು ಅಂತ ನೋಡ್ಬಿಟ್ಟು. ನನಗೆ ಗೊತ್ತು, ನನ್ನ ಎದುರು ಮಾತ್ರ ಹೇಳೋದಲ್ಲ. ನೀವು ಅಮೇರಿಕಕ್ಕೆ ಹೋದಾಗ ಹೇಳಿದಿರಿ, ಮಲೇಷ್ಯಾಕ್ಕೆ ಹೋದಾಗ ಹೇಳಿದಿರಿ, ಶ್ರೀಲಂಕಾಕ್ಕೆ ಹೋದಾಗ, ಜಗತ್ತಿನ ಯಾವ್ಯಾವ ಜಾಗಕ್ಕೆ ಹೋಗಿದ್ದೀರ ಅಲ್ಲೆಲ್ಲ ಇದನ್ನು ಹೇಳಿದಿರಿ. ಖಂಡಿತ ನನಗೆ ಗೊತ್ತಾಗಿದೆ, ಸತ್ಯ ಸಾಹೇಬ್ರೆ. ಬಟ್ ಆ ನೆನಪಿಟ್ಟುಕೊಳ್ಳೋದಲ್ಲ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಲಹರಿ ವೇಲು ಅವರು ನನಗೆ ತುಂಬ ಆತ್ಮೀಯರಾಗಿರೋದು, ತುಂಬ ಹೆಚ್ಚು. ಲಹರಿ ವೇಲು ಅಂತ ತಾವು ನಾಮಕರಣ ಮಾಡಿದ್ರಿ. ಲಹರಿ ಅಂತ ದಿವಂಗತ ವಿಜಯ ನರಸಿಂಹ ಸಾಹೇಬರು, ಸಾಹಿತಿಗಳು ಹಿರಿಯರು, ಅವ್ರು ಮಾಡಿದ್ರು. ಇಬ್ಬರು ಮರೆಯಂಗಿಲ್ಲ ಸಾಹೇಬ್ರೆ ನಾವು. ಹೌದಾ? ಲಹರಿ ಅಂತೇಳಿ. ಹೌದು ಸರ್, ಲಹರಿ ಅವರೇ ಮಾಡಿ ಸರ್. ಅವ್ರಿಗೆ ಭಾಳ ಇಷ್ಟವಾದ ಪದ ಅದು. ಅಣ್ಣ ಮನೋಹರ್ ನಾಯ್ಡು ಅವರು, ಸರ್ ಈ ಥರ ಒಂದು ಸಂಗೀತ ಸಂಸ್ಥೆ ಓಪನ್ ಮಾಡ್ತಾ ಇದ್ದೀವಿ, ಒಂದು ಒಳ್ಳೆ ಹೆಸರು ಕೊಡಿ ಸರ್ ಅಂತ ಕೇಳಿದ್ದಕ್ಕೆ 24 ಗಂಟೆ ಟೈಮ್ ಕೊಡಿ ಮನೋಹರ್ ಅವರೇ, ನಾನು ನಿಮ್ಮ ಒಳ್ಳೆ ಹೆಸರನ್ನ ಸಜೆಸ್ಟ್ ಮಾಡ್ತೀನಿ ಅಂದರು. ಕರೆಕ್ಟಾಗಿ 24 ಗಂಟೆ ಸಾಹೇಬ್ರೆ. 5 ಗಂಟೆ ಸಂಜೆ ಕೇಳಿದ್ದಾರೆ, ಇವತ್ತು ಅಂದರೆ ನಾಳೆ 5 ಗಂಟೆಗೆ ಬಂದುಬಿಟ್ಟು ಲಹರಿ ಅಂತ ಕೊಟ್ಟರು. ಅವ್ರು ನೋಡಿ ಎಲ್ಲ ಪುಟ್ಟಣ್ಣ ಕಣ್ಗಾಲ್ ಸಾಹೇಬ್ರ ಪಿಕ್ಚರ್ಗಳಲ್ಲಿ ಎಲ್ಲ ಕಡೆಯೂ ಲಹರಿ ಅನ್ನೋ ಪದವನ್ನು ಜಾಸ್ತಿ ಯೂಸ್ ಮಾಡ್ತಾರೆ, ಎಲ್ಲ ಹಾಡುಗಳಲ್ಲೂ ಕೂಡ. ಅವ್ರಿಗೆ ಭಾಳ ಇಷ್ಟವಾದ ಪದ ಅದು ನಮಗೆ ಕೊಟ್ಟರು. ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕಾಗುತ್ತೆ.
ಅವ್ರು ನಾಮಕರಣ ಮಾಡಿದ್ದಕ್ಕೆ ಈ ಸಂಸ್ಥೆ ಇಷ್ಟು ಎತ್ತರವಾಗಿ ಬೆಳೆದಿದೆ ಸರ್. ಈ ಸಂಸ್ಥೆ ಇಷ್ಟು ಎತ್ತರವಾಗಿ ಬೆಳೆದಿದ್ದಿ ಅಂತ ಹೇಳಿದೆ. ನಾನಿಲ್ಲಿ ಈ ಸಂಸ್ಥೆ ಒಳಗೆ ಬಂದಾಗ ಈ ವೈಭವ ಅಂದರೆ ಒಂದು ಸಂಸ್ಥೆ ಹೇಗಿರಬೇಕು ಆ ಥರ ಕಟ್ಟಿದ್ದಿದೆಯಲ್ಲ, ಅದು ವಂಡರ್ಫುಲ್ ಸಾಹಸ. ಥ್ಯಾಂಕ್ ಯು. ನನಗೆ ಪಕ್ಕ ನೆನಪಾದ್ದು ಒಂದು ಅಲ್ಯೂಮಿನಿಯಂ ಲೋಟ. ಹೌದಾ? ಹೌದು ಸರ್. ಏನದು? ಚಾಮರಾಜಪೇಟೆ ಜನತಾ ಸ್ಕೂಲಲ್ಲಿ ಓದುವಾಗ 2 ರೂಪಾಯಿ ಫೀಸ್ ಸಾಹೇಬ್ರ. 2 ರೂಪಾಯಿ ಒಟ್ಟಾರ ಸ್ಕೂಲು. ಹುಟ್ಟು ಬೆಳೆದಿದ್ದೆಲ್ಲ ಚಾಮರಾಜಪೇಟೆ ಒಟ್ಟಾರ, ಆಜಾದ್ ನಗರಲ್ಲಿ. ತಂದೆ ದಿವಂಗತ ಗೋವಿಂದ ಸ್ವಾಮಿ ನಾಯ್ಡು ಅವರು, ತಾಯಿ ಪಾಪಮ್ಮ ಅವರು. ತಂದೆಯವರು ಬಿನಿಮಿಲ್ ಕೆಲಸ ಮಾಡೋರು, ಅಣ್ಣ ಅದ್ಭುತವಾಗಿ ಓದೋರು ಮನೋರಣ್ಣ. ಬಟ್ 6 ಜನ ಮಕ್ಕಳು, ಅಕ್ಕ ಪ್ರೇಮಕ್ಕ, ಕಲಕ್ಕ, ಅಣ್ಣ ಮನೋಹರ್ ನಾಯ್ಡು ಅವರು, ನಾನು ಮತ್ತು ರಮೇಶು ಮನಂದು ಎಲ್ಲ ಸಣ್ಣ ಮಕ್ಕಳು, ಎಲ್ಲ ಕನ್ನಡ ಮೀಡಿಯಮಲ್ಲಿ ಓದಿದ್ದು. ಸೊ ಈ ಅಣ್ಣ ತುಂಬ ಚೆನ್ನಾಗಿ ಓದೋರು, ಅದ್ಭುತವಾದ ಹ್ಯಾಂಡ್ ರೈಟಿಂಗ್ ಇವತ್ತು ಕೂಡ. ಅವ್ರು ಓದಿದರೆ ಖಂಡಿತ ಆ ಕಾಲಕ್ಕೆ KS IAS ಏನೋ ಮಾಡಿರೋರು. ಬಟ್ ಮನೆಯಲ್ಲಿ ತಂದೆ ಒಬ್ಬರೇ ದುಡಿತಾ ಇದ್ದಾರೆ, ದೊಡ್ಡ ಕುಟುಂಬ ಅಂತಂದ್ಬಿಟ್ಟು ಆ ಕಷ್ಟ ನೋಡೋಕ್ಕಾಗಿದ್ರೆ ಅವರು ಬೇರೆ ಕಡೆ ಕೆಲಸಕ್ಕೆ ಹೋದರು, ಓದ್ಬಿಟ್ರು. ನನಗೆ ಅವ್ರಿಗೆ ಒಂದಿತ್ತು, ನಾನಂತೂ ಓದಲಿಲ್ಲ, ನನ್ನ ತಮ್ಮ ಬ್ರಿಲಿಯಂಟ್ ಇದ್ದಾನೆ, ಇವ್ನು ಹೆಂಗಾದರೂ ಓದಿಸ್ಬೇಕಂತ ಒಂದು ಛಲ ಇತ್ತು ಸರ್. ಸೊ ಆಗಲೂ ಕೂಡ ನಾವು ಓದಿದ್ದು ಜನತಾ ಸ್ಕೂಲು, ಚಾಮರಾಜಪೇಟೆಯಲ್ಲಿ ಇವತ್ತಿಗೂ ಇದೆ ಸರ್, ಜನತಾ ವಿದ್ಯಾಲಯ. ನಾನು ನೆನೆಸ್ಕೊತೀನಿ, ಅಲ್ಲಿ ಹೋದಾಗೆಲ್ಲ ನಮಸ್ಕಾರ ಮಾಡ್ತೀನಿ, ಒಳಗಡೆ ಹೋಗ್ತೀನಿ. ನಾನು ಒಂದ್ಸಲಿ ಹೋಗ್ಬಿಟ್ಟು ಮಾತಾಡ್ಕೊಂಬರ್ತೀನಿ. ನಾವು ಆಡಿದ ಜಾಗ, ಕೂತ್ಕೊಂಡಿದ್ದು ಮೇಜು, ಚೇರು, ಆ ತರಗತಿಗಳು, ನಾಸ್ಟಾಲಜಿ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ನಮ್ಮನ್ನು ಅದನ್ನು. 2 ರೂಪಾಯಿ ಫೀಸ್ ಸಾಹೇಬ್ರೆ ಅಷ್ಟೇ. ಎಲ್ಲ ಬಡ ಮಕ್ಕಳು, ಮಾಧ್ಯಮ ವರ್ಗದಲ್ಲಿದ್ದಂಥ ಮಕ್ಕಳು ಅಂಥವ್ರಿಗೆ ಅದು ಶಾಲೆ ಆಗಿತ್ತು. ಅಲ್ಲಿ ಏನಾಯಿತು ಸಾಹೇಬ್ರೆ, ಸ್ವಲ್ಪ ಹಣ ಇರೋರು ಕೂಡ ಬರೋರು. ಹಣ ಇರೋರಿಗೆ ಒಂಥರ ಕೆಲವರು, ಎಲ್ಲ ಮೇಸ್ಟ್ರುಗಳು ಮತ್ತು ಟೀಚರ್ಗಳು ಅಂತ ಹೇಳ್ತಾ ಇಲ್ಲ ನಾನು, ತಪ್ಪಾಗುತ್ತದು, ಹಂಗೆ ಮಾತಾಡಬಾರ್ದು. ಕೆಲವರು ಒಬ್ಬರು ಇಬ್ಬರು ಏನು ಮಾಡೋರು, ಸ್ವಲ್ಪ ಹಣ ಜಾಸ್ತಿ ಇರುತ್ತಲ್ಲ, ಆರ್ಥಿಕವಾಗಿ ಸ್ವಲ್ಪ ಅವ್ರ ಮನೆಯಲ್ಲಿ ಚೆನ್ನಾಗಿರ್ತಾರೆ ಅಂದಾಗ ಬಟ್ಟೆ ಗೀಟೆ ಹಾಕೊಂಡ್ಬಂದ್ರೆ ಗೊತ್ತಾಗ್ಬಿಡುತ್ತಲ್ಲ. ಅವ್ರು ಏನು ಮಾಡೋರು, ಕೆಲವರು ಆ ವಿದ್ಯಾರ್ಥಿಗಳನ್ನು ಬೇರೆ ರೀತಿ ನೋಡೋರು. ಅಂದರೆ ಒಳ್ಳೆ ರೀತಿ ಪ್ರೀತಿಯಿಂದ, ಪ್ರೀತಿ, ಬಾಂಧವ್ಯ, ವಿನಯ, ಸೌಜನ್ಯ ಎಲ್ಲ ಪದಗಳು ಹೇಳ್ಬಿಡ್ಬೋದು. ಇದು ಆ ಕಾಲದಲ್ಲಿ ಇತ್ತು ಸಾಹೇಬ್ರೆ. ನಮ್ಮನ್ನು ಏನು ಮಾಡೋರು, ನಾವು ಭಾಳ ಒಳ್ಳೆ ಹುಡುಗರು, ಅಂದರೆ ನಮಗೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸು. ಅಂದರೆ ನಮ್ಗೆ ಪ್ರಪಂಚನೇ ಗೊತ್ತಿಲ್ಲ. ABCD ಅಂತ ಕಲ್ತಿದ್ದೆ 5ನೇ ಕ್ಲಾಸಲ್ಲಿ ಸಾಹೇಬ್ರೆ ನಾನು, ಕನ್ನಡ ಮೀಡಿಯಮಲ್ಲಿ. ನಮ್ಗೆ ಗೊತ್ತಿಲ್ಲ, ಭಯ. ಮನೆಯಲ್ಲಿ ಭಯ, ಭಕ್ತಿ, ಮಾನ ಮರ್ಯಾದೆಗೆ ಬೆಳೆಸ್ಬಿಟ್ಟಿದ್ದಾರೆ ನಮ್ಮನ್ನು ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಸ್ಕೂಲ್ಗೆ ಹೋಗು ಮನೆಗೆ ಬಾ, ಸ್ಕೂಲ್ಗೆ ಹೋಗು ಮನೆಗೆ ಬಾ. ಅದು ಬಿಟ್ಟರೆ ಯಾರಾದರೂ ಕೆಟ್ಟ ಪದ ಅಲ್ಲಿ ಯಾರಾದ್ರು ಮಾತಾಡ್ತಾರೆ ಅಂದರೆ ಅವ್ರ ಜೊತೆ ಸೇರಿಸ್ತಾರಲ್ಲ ನಮ್ಮನ್ನು. ಇವತ್ತು ಕೊಡ್ಸಿದೆ ಸಾಹೇಬ್ರೆ, ಕೆಟ್ಟ ಪದ ಬರಲ್ಲ ಬಾಯಲ್ಲಿ. ಯಾಕಂದರೆ ತಂದೆ ತಾಯಿ ಕೊಟ್ಟಿದ್ದು ಬುನಾದಿ ಅದು, ಸಂಸ್ಕಾರ ಸಾಹೇಬ್ರೆ. ನಾನು ಯಾವುದೇ ಕಾರಣಕ್ಕೂ ಕೆಟ್ಟ ಪದವನ್ನು ಯೂಸ್ ಮಾಡಲ್ಲ. ಕೆಟ್ಟ ಪದ ಮಾತಾಡೋರು ಇತ್ತು ಅಂದರೂ ಕೂಡ ಅಲ್ಲಿಂದ ದೂರ ಇವತ್ತಿಗೂ ಬಂದುಬಿಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್, ಗಾಡ್ ಬ್ಲೆಸ್ ಯು ಅಂತಂದ್ಬಿಟ್ಟು. ಸೊ ಆ ಸಂಸ್ಕಾರ ಕೊಟ್ಟಂಥ ಚಾಮರಾಜಪೇಟೆ ಏರಿಯಾ ಅದು ನಮ್ಮ ತಂದೆ ತಾಯಿಯಿಂದ ಕೊಟ್ಟೆ ಸಾಹೇಬ್ರೆ. ಆ ಶಾಲೆಯಲ್ಲಿ, ಜನತಾ ಶಾಲೆಯಲ್ಲಿ ಏನಾಗ್ಬಿಡ್ತು ಒಂದ್ಸಲಿ, ಅದೇ ಅನ್ಕೊತೀನಿ, ತಮಗೆ ಭಾಳ ವರ್ಷಗಳ ಮುಂಚೆ ನಾನು ಹೇಳಿದೆ ಅದನ್ನು. ಎಲ್ಲೋ ಒಂದು ಕಡೆ ಎಮೋಷನಲ್ ಆಗಿ ಮೈಸೂರಿನಲ್ಲಿ ತಮ್ಮ ಜೊತೆಗೆ ಗೌಡ್ರ ಜೊತೆಲಿ ಮತ್ತು ಸುಬ್ರಹ್ಮಣ್ಯ ಸಾಹೇಬ್ರ ಜೊತೆಲಿ ಜ್ಞಾಪಕ ಬರ್ತಾಯಿದೆ ನನಗೆ. ಎಲ್ಲ ಕೂತು ಮಾತಾಡುವಾಗ ಒಂದು ಸಂಜೆ ಎಲ್ಲರ ಕಷ್ಟಗಳು, DC ನಾಗೇಶ್ ಸಾಹೇಬ್ರು ನೆನೆಸ್ಕೊಬೇಕು, ಅವರು ಇದ್ರು ನಮ್ಮ ಜೊತೆಲಿ. ಅವ್ರು ಇವತ್ತು ದಿವಂಗತರು ಅಂತ ಹೇಳಲಿಕ್ಕಾಗಲ್ಲ, ಅಷ್ಟು ನೋವಾಗುತ್ತೆ. ಭಾಳ ಭಾಳ ಒಳ್ಳೆಯವರು ಪಾಪ. ಸೀನಿಯರ್ ಕ್ಯಾಮ್ರಾಮ್ಯಾನು, ಅವ್ರು ಕ್ಯಾಮ್ರಾಮ್ಯಾನ್ ಅನ್ನೋದಕ್ಕಿಂತ ಸೀನಿಯರ್ ಸ್ನೇಹಿತರು ಅವ್ರು ನಮಗೆ. ಭಾಳ ಬೇಗ ಭಗವಂತ ಕರ್ಕೊಂಡ್ಬಿಟ್ರೆ, ನೆನೆಸ್ಕೊಬೇಕು ಅವ್ರನ್ನ. ತಮ್ಮದು ಅವ್ರದ್ದು ಕಾಂಬಿನೇಷನ್ ಬೇರೆ, DC ನಾಗೇಶ್ ಸಾಹೇಬ್ರು, ಗಣೇಶ್ ಕಾಸರಗೋಡು ಸಾಹೇಬ್ರು. ಸೊ ಅವರೆಲ್ಲ ಇದ್ದಾಗ ಒಂದು ಸಾಯಂಕಾಲ ಸಾಹೇಬ್ರೆ ನನಗೆ ಜ್ಞಾಪಕ ಬರ್ತಾಯಿದೆ. ಈಗ ಯಾರ್ಯಾರು ಏನೇನು ಕಷ್ಟಪಟ್ಟರು ಒಂದು ಡಿಸ್ಕಷನ್ ಮಾಡ್ತಾ ಇದ್ದಾಗ ನನಗೆ ಸಡನ್ನಾಗಿ ಇದು ಗುರುತು ಬಂದಾಗ ತಮ್ಮ ಹತ್ರ ಹೇಳಿದೆ, ಒಂದು 20 ವರ್ಷದ ಮುಂಚೆ ಅನ್ಕೊಳ್ತೇನೆ, 25 ವರ್ಷ ಆಗಿರ್ಬೇಕು ಸಾಹೇಬ್ರೆ. ಅಲ್ಲಿ ಆ ಶಾಲೆಯಲ್ಲಿ ಹೋದಾಗ ಊಟ ಅಮ್ಮ ಡಬ್ಬಿಲಿ ಕಟ್ಬಿಟ್ಟು ಕಳಿಸೋರು ನಮಗೆ. ಅದು ದೊಡ್ಡ ಡಬ್ಬಿ. ಇವಾಗೆಲ್ಲ ಪ್ಯಾಷನ್ನಾಗಿ ಸಣ್ಣದು ಆ ಥರ ಎಲ್ಲ ಏನಿಲ್ಲ. ಏನೋ ಒಂದು ನಮ್ಮ ಹೊಲಕ್ಕೆ ರೈತರಿಗೆ ತೊಗೊಂಡು ಹೋಗ್ತಾರಲ್ಲ ಆ ಥರದ್ದು, ಹಂಗೆ ಒಂದು ಸಣ್ಣದು ಕಳಿಸ್ಬಿಡೋರು. ಏನು ಸಾಂಬಾರನ್ನು ಕಳಿಸಿರೋರು ಸಾಹೇಬ್ರೆ, ಇನ್ನೇನಿಲ್ಲ. ಇನ್ನೇನಿರುತ್ತೆ ಅದಕ್ಕೆ ಪಲ್ಯಾಗಿಲ್ಲ ಅಷ್ಟೇ.
ವಿಧವಾದ 20 ಐಟಮ್ 30 ಐಟಮ್ ಅದೆಲ್ಲ ಇಲ್ಲ ಸಾಹೇಬ್ರೆ. ಆವತ್ತು ಹೊಟ್ಟೆಗೆ ಏನು ಬೇಕೋ ಅಷ್ಟು ಮಾಡಿ ತಾಯಿ ಕಳಿಸಿರೋರು, ರುಚಿಕರವಾಗಿರೋದು, ಯಾಕಂದ್ರೆ ತಾಯಿ ಮಾಡಿದಲ್ಲ. ಸೊ ಮಧ್ಯಾಹ್ನ ತೊಗೊಂಡು ಊಟ ಮಾಡೋದು ನಾವು. ನಮಗೆ ಏನಾಗೋದು ಅಂದರೆ ಸಾಹೇಬ್ರೆ, ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರಜೆ ಇರಬೇಕಲ್ಲ, ಶನಿವಾರನೂ ಸ್ಕೂಲ್ ಇರೋದು. ನಮಗೆ ಬೇಡ ಕತೆ. ಬೆಳಿಗ್ಗೆ ಹೋದರೆ ಮತ್ತೆ 5 ಗಂಟೆ ತನಕ ಆ ಥರ ಸಿಸ್ಟಮ್ ಆ ಸ್ಕೂಲ್ನು. ಮಧ್ಯಾಹ್ನ ಊಟಕ್ಕೆ ಹೋದಾಗ ಸಾಹೇಬ್ರೆ ಏನಾಗೋಯ್ತು, ನೀರು ಬೇಕು ನನಗೆ. ನೀರು ಕುಡಿ ಇವಾಗಿನ ಥರ ಬಿಸ್ಲರಿ ಬಾಟ್ಲುಗಳು, ಖಾಲಿ ಬಿಸ್ಲರಿ ಬಾಟ್ಲು, ಬಿಸ್ಲರಿ ಅಂತ ಗೊತ್ತೇ ಇರಲಿಲ್ಲ ಸಾಹೇಬ್ರೆ. ಸತ್ಯ ಅದು. ಕೊಳಾಯಲ್ಲಿ ಡೈರೆಕ್ಟ್ ನೀರು ಕುಡಿಯುವಂಥ ಪರಿಸ್ಥಿತಿ ಅದು. ಆ ಮನೆಯಲ್ಲಿ ಅಂದರೆ ಅಂಡೆಲ್ ತಂದಿರೋರು, ಅಮ್ಮ ನೀರು ಹಾಕ್ಕೊಳ್ಳೋರು, ಅಷ್ಟೇ ಗೊತ್ತಿತ್ತು. ಅದು ಬಿಸಿ ಮಾಡಿ ಕುಡಿಬೇಕು ಹಿಂಗೆ ಅದೆಲ್ಲ ಏನಿರಲಿಲ್ಲ ಅವಾಗ. ಕಾವೇರಿ ಮಾಲಿನ್ಯ ಆಗಿರಲಿಲ್ಲ ಬಿಡಿ, ಡೈರೆಕ್ಟಾಗಿ ಕುಡಿದ್ರು ಕೂಡ ಫಸ್ಟ್ ಕ್ಲಾಸ್ ಆಗಿರೋದು. ಇವಾಗ ಮಾಲಿನ್ಯ ಆಗ್ಬಿಟ್ಟಿದೆ ಕಾವೇರಿ, ಏನು ಮಾಡೋದು? ಸೊ ಸಾಹೇಬ್ರೆ ಆವಾಗ ನೀರು ಕೇಳಿದೆ ಒಂದು ಟೀಚರ್ ಹತ್ರ. ಅದೇ ಜನತಾ ಸ್ಕೂಲಲ್ಲಿ ವಾಸ ಇದ್ದಂಥ ಟೀಚರು, ಹೆಸರು ಬೇಡ, ಸೊ ಯಾರಿಗೂ ನೋವು ಮಾಡೋದು ಬೇಡ ಸಾಹೇಬ್ರೆ. ಹೋಗ್ಬಿಟ್ಟು ಟೀಚರ್ಗೆ ಒಂದು ಸ್ವಲ್ಪ ನೀರು ಬೇಕು ಕುಡಿಲಿಕ್ಕೆ ಅಂತ. ಊಟ ಮಾಡೋ ಟೈಮು ನನಗೆ. ಅವ್ರು ಏನು ಮಾಡಿದ್ರು ಅಂದರೆ, ಬೇರೆಯವ್ರಿಗೆಲ್ಲ ಸ್ಟೀಲ್ ಗ್ಲಾಸಲ್ಲಿ ಕೊಟ್ಟರು ಸಾಹೇಬ್ರೆ. ನನ್ನ ಕಣ್ಣೆದುರುಗಡೆ ನೋಡಿದ್ದೀನಿ. ಅವತ್ತು ಚಿಕ್ಕ ಮೈದಾನ, ಅಲ್ಲಿ ಸಣ್ಣ ಕೊಳಾಯಿ, ಆ ಕೊಳಾಯಿನಲ್ಲಿ ನಾವು ನೀರು ಕೇಳ್ತಾ ಇರಲಿಲ್ಲ, ಡೈರೆಕ್ಟಾಗಿ ನೀರು ಕುಡಿದ್ಬಿಡ್ತಾ ಇದ್ದು. ಅವತ್ತು ನೀರಿಲ್ಲ, ನೀರು ಬಂದಿರಲಿಲ್ಲ ಅವತ್ತು. ಅದು ಏನೋ ಗೊತ್ತಿಲ್ಲ, ಸಣ್ಣ ಹುಡುಗ ಸಾಹೇಬ್ರೆ. ನಾನು 4ನೇ ತರಗತಿನೋ 5ನೇ ತರಗತಿನೋ ಅಷ್ಟೇ. ನಾನು ಅದು ನೀರು ಕೇಳೋಕ್ಕೂ ಭಯ ಪಡ್ತಾ ಇದ್ದೆ. ನಾನು ಟೀಚರ್ ಅಲ್ವಾ, ಏನೋ ಅವರು ನಾನು ಚಿನ್ನ ಕೇಳ್ಬಿಟ್ಟಂಗೆ. ಸರಿ, ಇವರೇನು ಮಾಡಿದ್ರು, 1 ನಿಮಿಷ ಕೊಡ್ತೀನಿ ತುಳಸಿ ಅಂದ್ಬಿಟ್ಟು ಹೋಗ್ಬಿಟ್ಟು ಒಂದು ಬಚ್ಚಲ ಮನೇಲಿ ಇದ್ದಂಥ ಲೋಟ, ಪ್ಲಾಸ್ಟಿಕ್ ಲೋಟ ಸಾಹೇಬ್ರೆ, ಆ ಪ್ಲಾಸ್ಟಿಕ್ ಲೋಟದಲ್ಲಿ ನೀರು ತಂದು ನನಗೆ ಕೊಟ್ಟರು. ಇವ್ರಿಗೆಲ್ಲ ಸ್ಟೀಲ್ ಲೋಟಲ್ಲಿ ಕೊಡ್ತಾ ಇದ್ದಾರೆ. ನನಗೆ ಹಿಂಗೆ ಕೊಟ್ಟರಲ್ಲ, ನನಗೆ ತಡೆಯೋಕ್ಕಾಗಲಿಲ್ಲ. ನಾನೇನು ಮಾಡಿದೆ, ಅವ್ರಿಗೇನು ಹೇಳೋಂಥ ಶಕ್ತಿನೂ ಇಲ್ಲ ಬಿಡಿ, ಸಣ್ಣ ಹುಡುಗ ನಾನು. ಊಟ ಮಾಡಿಬಿಟ್ಟು ಸಾಹೇಬ್ರೆ ನೀರು ಕುಡಿಲಿಲ್ಲ ನಾನು. ನೀರು ಅಲ್ಲೇ ಚೆಲ್ಬಿಟ್ಟು ಆ ಪ್ಲಾಸ್ಟಿಕ್ ಗ್ಲಾಸ್ ಏನಿತ್ತಲ್ಲ ಸಾಹೇಬ್ರೆ, ಅಲ್ಲೇ ಇಟ್ಬಿಟ್ಟು ಬಂದುಬಿಟ್ಟೆ. ಆಮೇಲೆ ಮತ್ತೆ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಯಿತು. 2 ಗಂಟೆ ಮೇಲೆ ಮತ್ತೆ ಕ್ಲಾಸು ಸ್ಟಾರ್ಟ್ ಆದಾಗ ನನಗೆ ತಡೆಯೋಕ್ಕಾಗಲಿಲ್ಲ. ಅಳು, ಏನು ಹಿಂಗೆ ಮಾಡ್ಬಿಟ್ರಲ್ಲ, ಏನು ಯಾಕೆ ಹಿಂಗೆ ಮಾಡಿದ್ರು ನನಗೆ? ಸುಮ್ಮನೆ ಎಷ್ಟೆಷ್ಟೋ ಕಂಟ್ರೋಲ್ ಮಾಡ್ತಾಯಿದ್ದೀನಿ, ನಾನು ತಡೆಯೋಕ್ಕೆ ಆಗಲೇ ಇಲ್ಲ, ಹತ್ಬಿಟ್ಟೆ. ಅಲ್ಲಿ ಒಬ್ಬರು ಗೌಡ್ರು ಬಂದ್ಬಿಟ್ಟು ಮೇಷ್ಟ್ರಿದ್ರು ಸಾಹೇಬ್ರೆ, ಅವ್ರು ಗಣಿತ ತೊಗೊತಾಯಿದ್ರು. ತುಳಸಿ ಏನಾಯಿತು ಅಂತ ಕೇಳ್ತಾ ಇದ್ದಾರೆ. ನನಗೆ ಉತ್ತರನೂ ಹೇಳೋಕ್ಕೆ ಬರ್ತಾಯಿಲ್ಲ. ಈ ಥರ ಹಾಕ್ತೇವೆ, ಹಿಂಗೆ ಆಯಿತು ನನಗೆ ಅಂತಂದ್ಬಿಟ್ಟು. ಏನಂತ ಹೇಳೋ ಸಾಹೇಬ್ರೆ, ಸಿಕ್ಕಾಬಿಟ್ಟೆ ಹತ್ಕೊಂಡ್ಬಿಟ್ಟೆ. ಅವರು ನಾನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಅಳುನ. ಅವ್ರು ಏನು ಮಾಡಿದ್ರು, ಇಲ್ಲ ಮನೆಗೆ ಹೋಗಿ ಒಂದು ಮನೆ ಕಳಿಸ್ಬಿಟ್ರು. ನಾನು ಮನೆಗೆ ಹೋಗಿಲ್ಲ. ಮನೆಗೆ ಹೋದರೆ ಅಮ್ಮ ಯಾಕೆ ಸ್ಕೂಲಿಂದ ಬಂತೆ ಅಂತ ಕೇಳ್ತಾರೆ. ಅವ್ರಿಗೇನು ಉತ್ತರ ಹೇಳಿ ನಾನು? ಮನೆಗೂ ಹೋಗಂಗಿಲ್ಲ. ಇವ್ರದ್ದು ಸ್ಕೂಲಿಂದ ನೀನು ಹೊರಟ್ಬಿಡಪ್ಪ, ತುಂಬ ಹೇಳ್ತಾ ಇದೆಯಾ, ನಿಂಗೆ ಹೊಟ್ಟೆಗಿಟ್ಟೆ ನೋವಾಗಿರ್ಬೋದು. ಒಂದು ಇವ್ರು ಬೇರೆ ಹೇಳ್ತಾರೆ ಮೇಷ್ಟ್ರು, ಪಾಪ ಅವ್ರೇನೋ ಒಳ್ಳೇದು ಮಾಡ್ತಾ ಇದ್ದಾರೆ. ಮನೆಗೆ ಹೋದರೆ ಅಮ್ಮ ಕಿವಿ ಅಂತಾರೆ, ಏನಾಯಿತು ನಿನಗೆ ಅಂತ ಕೇಳಿದ್ರೆ ನಾನು ಏನು ಉತ್ತರ ಹೇಳಿ ಸಾಹೇಬ್ರೆ? ಏನಂತ ಹೇಳಿ ಅವ್ರಿಗೆ, ಅವ್ರಿಗೂ ನೋವಾಗುತ್ತೆ ಅಂದ್ಬಿಟ್ಟು, ಇಲ್ಲ ಏನೂ ಇಲ್ಲ ತಡ್ಕೊಂಡು ಕೂತ್ಕೊಂತೀನಿ. ಇವರು ಕೇಳಿದಾಗಲೇ ಜಾಸ್ತಿ ಬಿಕ್ಕಳಿಗೆ ಅಳು ಬರ್ತಾಯಿತ್ತು. ಕಡೆಗೆ ಅವರು ಇಲ್ಲ ನೀನು ಹೊರಟ್ಬಿಡಪ್ಪ ಅಂದ್ಬಿಟ್ಟು ನನ್ನ ಸ್ನೇಹಿತನ ಜೊತೆ ಮಾಡಿ ಕಳಿಸಿದ್ರು. ನಾನು ಮನೆಗೆ ಹೋಗಲಿಲ್ಲ ಸಾಹೇಬ್ರೆ. ನನ್ನ ಚಕ್ಕರ್ ಹೊಡಿಯೋ ಅಭ್ಯಾಸ ಇಲ್ಲ. ಭಾಳ ಕಮ್ಮಿ ಓದ್ತಾ ಇದ್ರು ಕೂಡ ನನಗೆ ಚಕ್ಕರ್ ಹೊಡಿಯೋದು, ಪಾರ್ಕಲ್ಲಿ ಕೂತ್ಕೊಳ್ಳೋದು, ಸಿನಿಮಾಗೆ ಹೋಗೋದು, ಇದೆಲ್ಲ ಅಭ್ಯಾಸಗಳು ಏನಿಲ್ಲ. ಸ್ನೇಹಿತರ ಜೊತೆ ಹೋಗ್ಬಿಟ್ಟು BM ಶಿವಶಂಕರ್ ಅಂತ ಇವತ್ತಿಗೂ ಇದ್ದಾರೆ, ಇವರು ಇದೆ ಸಾಹೇಬ್ರೆ, SBL ಕೆಲಸ ಮಾಡ್ತಾರೆ. ಹೋಗಿ ಇಬ್ಬರು ಆಜಾದ್ ನಗರ್ ಪಾರ್ಕ್ ಹತ್ರ 5 ಗಂಟೆ ತನಕ ಕೂತ್ಕೊಂಡು, ಕಾಲ ಹೋಗ್ಬೇಕಲ್ಲ. ಇನ್ನು ಅಮ್ಮ ಓದೋದಕ್ಕೆ ಕೇಳ್ತಾರೆ, ಉತ್ತರ ಹೇಳೋಕ್ಕಾಗಲ್ಲ ಅಂದ್ಬಿಟ್ಟು ಓದೋದಕ್ಕೆ ಏನು ಶಿವಶಂಕರ ಬಂದಿದೆ ಅಂತ. ಇಲ್ಲಮ್ಮ ಯಾಕೋ ವೇಲು ಸ್ವಲ್ಪ ಡಲ್ಲಾಗಿದ್ದ ತುಳಸಿ, ಅದಕ್ಕೆ ಕರ್ಕೊಂಬರೋಕ್ಕೆ ಬಿಟ್ಟೆ, ನಾನೇ ಬಂದೆ ಕರ್ಕೊಂಬಂದು ಬಿಡಲಿಕ್ಕೆ ಅಂತ. ಏನಾಯಿತು ಅಂತ, ಮೈ ಬೆಚ್ಚಗಿತ್ತು, ಅಮ್ಮನಿಗೆ ಭಯ, ಜ್ವರ ಬಂದಿದೆ ಇವನಿಗೆ ಅಂತ ಅಂದ್ಬಿಟ್ಟು ಅವ್ರೇನೋ ಅನ್ಕೊತಾ ಇದ್ದಾರೆ. ಆ್ಯಕ್ಚುಲಿ ಒಳ ಜ್ವರ ಬೇರೆ, ಅಮ್ಮ ಅನ್ಕೊತಾರೆ ಹೊರ ಜ್ವರ. ಸೊ ಅದು ನನಗೆ ತುಂಬ ಕಾಡ್ಬಿಡ್ತು ಸಾಹೇಬ್ರೆ ಜೀವನದಲ್ಲಿ. ಅದು ಹೆಂಗೆ ಆಗ್ಬಿಡ್ತು ಅಂತಂದರೆ, ಅದು ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ. ಆ ತಾರತಮ್ಯ ಅದೇ ತಾನೇ, ಅದೇ ತಾರತಮ್ಯ ಸಾಹೇಬ್ರೆ. ಬಡವ ಶ್ರೀಮಂತ ಅದು ಅವಾಗಲೇ ನಿಮಗೆ ಅಟ್ಯಾಕ್ ಮಾಡಿದ್ರು. ಆಗಲೇ ಅಟ್ಯಾಕ್ ಆಯ್ತು ಸಾಹೇಬ್ರೆ.
ಅದಕ್ಕೆ ಮದ್ದೇ ಇಲ್ಲ ಸಾಹೇಬ್ರೆ. ಇವತ್ತಿಗೂ ಇದೆ ಸಾಹೇಬ್ರೆ ನಮ್ಮ ಸಮಾಜದಲ್ಲಿ, ಇವತ್ತಿಗೂ ಇದೆ. ನನಗಂತ ಕಂಡ್ರೆ ಸತ್ಯ ಹೇಳ್ತೀನಿ ಸಾಹೇಬ್ರೆ, ಎಷ್ಟು ಕೋಪ ಬರುತ್ತೆ ಅಂತಂದರೆ, ನನ್ನ ಎದುರುಗಡೆ ಯಾವ್ದಾರ ಬಡವರಿಗೆ, ಇಲ್ಲ ಆಟೋ ಓಡಿಸುವಂಥ ಆಟೋ ಚಾಲಕರಿಗೆ ಆಗಲಿ, ಇಲ್ಲ ರಸ್ತೆ ಬೀದಿನಲ್ಲಿ ಅಂಗಡಿ ಇಟ್ಕೊಂಡಿರ್ತಾರಲ್ಲ ಸಾಹೇಬ್ರೆ, ಅವ್ರಿಗೆ ಯಾರು ತೆಚ್ಚವಾಗಿ ಮಾತಾಡಿಬಿಟ್ರೆ ನನಗೊಂದು ಸಂಬಂಧನೇ ಇರಲ್ಲ, ಕಾರ್ ನಿಲ್ಸ್ಬಿಟ್ಟು ಬೈದ್ಬಿಡ್ತೀನಿ, ಕೋಪ ಪಡ್ಕೋತೀನಿ. ಯಾಕಂದರೆ ಇವ್ರ ದರ್ಪ, ಇವ್ರಿಗಿರೋ ಹಣ ಅಹಂಕಾರಕ್ಕೋಸ್ಕರ ಅವ್ರಿಗೊಂದು ಮಾತಂದ್ಬಿಡ್ತಾರೆ. ಅವ್ರು ಇಡೀ ಜನ್ಮ ಇವರು ಸಾಯೋ ತನಕ ಅದು ನೋವು ತಿಂತಾ ಇರ್ತಾರೆ ಸಾಹೇಬ್ರೆ. ಆ ನೋವು ತಿಂದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಅದಕ್ಕೆ ಮದ್ದಿಲ್ಲ ಸಾಹೇಬ್ರೆ, ಅದು ಮದ್ದೇ ಇಲ್ಲ. ಇವ್ರು ಹೇಳ್ಬೋದು ನಾನು ಕ್ಷಮೆ ಕೋರ್ಬಿಡ್ತೀನಿ, ಬೇಕಾದ್ರೆ ಕಾಲಿಗೆ ಬಿದ್ದುಬಿಡ್ತೀನಿ. ಇಲ್ಲ ಸಾಹೇಬ್ರೆ, ಮನುಷ್ಯನಿಗೆ ಒಬ್ಬ ಮನುಷ್ಯನಿಗೆ ಒಂದು ಮಾತು ಅಂದ್ಬಿಟ್ರೆ ಅಂತ ಕ್ಯಾನ್ಸರ್ಗಿನ್ನ ವರ್ಷ ಸಾಹೇಬ್ರೆ. ನನ್ನ ಪ್ರಕಾರ ಕ್ಯಾನ್ಸರ್ಗೆ ಅದು ಮದ್ದಿದೆ, ಒಂದು 6 ತಿಂಗಳು 1 ವರ್ಷನ ಬದುಕ್ಬೋದು. ಇದು ಚುಚ್ಚು ಮಾತಿದೆಯಲ್ಲ ಸಾಹೇಬ್ರೆ, ಅದು ಮದ್ದಿಲ್ಲ. ಯಾರಿಗೂ ಮಾಡಬಾರ್ದು ಸಾಹೇಬ್ರೆ. ನಾನು ಅದಕ್ಕೆ ಹೇಳ್ತೀನಿ, ಏನಾದರೂ ಮಾಡಿರಿ ದಯಮಾಡಿ ಕೈ ಮುಗಿದು ಕೇಳ್ಕೊತೀನಿ, ಯಾರಿಗೂ ಕೂಡ ಡೈರೆಕ್ಟಾಗಿ ಬೈದು ನೋವು ಮಾಡೋಕ್ಕೆ ಹೋಗ್ಬೇಡಿ ಅಂತೀನಿ. ಯಾಕಂದರೆ ಅಣುಕಿಸೋದು ಇದೆಯಲ್ಲ ಸಾಹೇಬ್ರೆ, ಅಣುಕಿಸೋದು ಭಾಳ ದೊಡ್ಡ ರೋದನೆ ಸಾಹೇಬ್ರೆ. ಅದು ಅಣುಗಿಸ್ಕೊಳ್ಳೋನಿಗೆ ಅದು ಯಾರಿಗೂ ಆಗ್ಬರ್ತವ್ರೆ. ಆ ಚಳಿಗಳಿತ್ತಲ್ಲ ಸಾಹೇಬ್ರೆ, ನಡೆದು ಬಂದ ದಾರಿ. ನಮ್ಮ ಸಂಬಂಧಿಕರಲ್ಲಿ ಎಲ್ಲರೂ ಅಲ್ಲ, ನಮ್ಮ ಸಂಬಂಧಿಕರಲ್ಲಿ ಕೂಡ ಕೆಲವ್ರು ಹಂಗೆ ನೋಡೋರು, ನಮ್ಮನ್ನು ನೆಂಟರು. ಹಣ ಇದ್ದವ್ರಿಗೆ ಒಂಥರ, ಹಣ ಇಲ್ದಿರೋರಿಗೆ ಇನ್ನೊಂದು ಥರ. ನೋಡಿ ಸತ್ಯ ಅದು. ನಿಮ್ಮ ಈ ಛಲ ಬೆಳೆದಿರೋದು ಅಲ್ಲಿಂದಲೇ. ಸತ್ಯ, ಏನಾದರೂ ಆಗಬೇಕು ಜೀವನದಲ್ಲಿ. ಸತ್ಯ ಸಾಹೇಬ್ರ. ಹಠ ಅಣ್ಣನಿಗೂ ಬಂತು ಸಾಹೇಬ್ರೆ ಅದು ಛಲ. ಹೆಂಗೆ ಬಂತು ಅಂತಂದರೆ, ಅಜ್ಜಿ ಬಾಲಮ್ಮ ಇಲ್ಲ ಬೆಳ್ಳಗಿರೋ ಜರ್ಮನ್ ಅಜ್ಜಿ ಅಂತ ಇದ್ದು ನಾವು 102 ವರ್ಷ ಸಾಹೇಬ್ರೆ ಅವ್ರು ತಿರೋದಾಗ. ನಮ್ಮ ಅಕ್ಕ, ದೊಡ್ಡಕ್ಕ, ಅಣ್ಣನಿಗಿನ್ನ ದೊಡ್ಡವರು ಪ್ರೇಮಕ್ಕ, ಅವ್ರಿಗೆ ಮದುವೆ ಆದಾಗ ಸಾಹೇಬ್ರೆ, ಆವಾಗ ಆ ಕಾಲದಲ್ಲಿ ನಾನು ಹೇಳೋರು, ಮದುವೆ ಆಗಿ 50-60 ವರ್ಷ ಆಗಿರ್ಬೋದು, 250 ರೂಪಾಯಿ ಮದುವೆ. 250 ರೂಪಾಯಿ ಸಾಹೇಬ್ರೆ. ಸತ್ಯ ಸಾಹೇಬ್ರೆ, ಸತ್ಯ. ಅದು ಅಷ್ಟು ವ್ಯಾಲ್ಯೂ ಇತ್ತು ಸಾಹೇಬ್ರೆ ಹಣಕ್ಕೆ. ಸೊ ಅವಾಗೇನಾಗಿದೆ, ಒಂದು ಚೌಲ್ಟ್ರಿಲಿ ಮದುವೆ ನಡೀತಾ ಇದೆ. ನಡೆಯೋವಾಗ ಎಲ್ಲ ಸಂಬಂಧಿಕರಿಗೂ ಇನ್ವಿಟೇಷನ್ ಕೊಟ್ಟಿರ್ತೀವಿ. ಒಂದು ಪರ್ಟಿಕ್ಯುಲರ್ ಏನಂತಾರೆ ಸಾಹೇಬ್ರೆ, ಹಣವಂತರು ಆ ಫ್ಯಾಮಿಲಿ ಅಲ್ಲಿಂದ ಇನ್ನೊಂದು 50 ಕಿಲೋಮೀಟ್ರ್ ದೂರ ಇನ್ನೊಂದು ಸ್ವಲ್ಪ ದುಡ್ಡಿರು, ನಮ್ಗಿಂತ ಚೆನ್ನಾಗಿ ಹಣ ಇರೋರು. ನಮ್ಗೆ ಹಣ ಇರಲಿಲ್ಲ ಬಿಡಿ, ಗುಣ ಇತ್ತು. ಅವ್ರ ಮದುವೆ ಇದೆ, ನಮ್ಮದು ಅವತ್ತೇ ಮದುವೆ ಅಕ್ಕಂದು ಸಾಹೇಬ್ರೆ. ಇವರು ಹೈವೇನಲ್ಲಿ ವಿಳೆದೆಲೆ ತರಕ್ಕೆ ಹೋಗಿದ್ದಾರೆ ಮದುವೆಗೋಸ್ಕರ ಅಂತ. ಅಣ್ಣ ಹಿಂಗೆ ರೋಡ್ ಕ್ರಾಸ್ ಮಾಡುವಾಗ ವಯಸ್ಸಾದವ್ರನ್ನೆಲ್ಲ ಕಾರಲ್ಲಿ ಇಲ್ಲಿ ಬಿಟ್ಬಿಟ್ಟು ನಮ್ಮ ಅಕ್ಕನ ಮದುವೆಗೆ ವಯಸ್ಸಿರೋರು ಅಂದರೆ ಯಂಗ್ಸ್ಟರ್ಸು ಎಲ್ಲ ಹಣ ಇತ್ತಲ್ಲ ಅವ್ರ ಮದುವೆಗೆ ಹೋಗಿದ್ದಾರೆ ಸಾಹೇಬ್ರೆ. ಇವ್ರು ನೋಡ್ಬಿಟ್ಟವ್ರೆ. ಅವ್ರೇನು ಅಂದ್ಕೊಂಡಿದ್ದಾರೆ, ಇವರು ಅಬ್ಸರ್ವ್ ಮಾಡಿಲ್ಲ ಅಂತಂದ್ಬಿಟ್ಟು, ಓ ನಮ್ಮಲ್ಲಿ ದುಡ್ಡಿಲ್ಲ ಅಂದ್ಬಿಟ್ಟು ವಯಸ್ಸಾದವ್ರು ಇಲ್ಲಿ ಕಳಿಸ್ಬಿಟ್ಟು ಅವ್ರ ಅಜ್ಜಿನ ಅವ್ರ ತಾಯಿಂದ್ರನ್ನ ದುಡ್ಡಿದೆ ಅಂತಂದ್ಬಿಟ್ಟು ಹೊಲ್ಗೆ ಹೋಗಿದ್ದಾರೆ ಇವರು ಕಾರ್ ಹಾಕ್ಕೊಂಡು. ಆಯಿತು ಅಂತಂದ್ಬಿಟ್ಟು ಇವರು ಹೇಳ್ಕೊಂಡಿಲ್ಲ. ನನಗೆ ಯಾವತ್ತೋ ಒಂದಿನ ಹೇಳ್ಬಿಟ್ರು, ಯಾವತ್ತೋ ಒಂದಿನ ಎಮೋಷನಲಿ ಹೇಳ್ಬಿಟ್ರು, ಹಿಂಗಾಗಿತ್ತು ಕಣೋ ಅಂತಂದ್ಬಿಟ್ಟು. ಅವ್ರಿಗೆ ಅವ್ರು ಸಿಕ್ಕಾಪಟ್ಟೆ ಅನುಭವಗಳಾಗಿದೆ, ನೋವು ತಿಂದಿದ್ರೆ ಹೇಳಲ್ಲ, ಯಾಕಂದ್ರೆ ನಾವು ನೋವು ಪಡ್ತೀವಿ ಅಂದ್ಬಿಟ್ಟು. ಅದಾದಾಗ ನಮ್ಮ ಅಜ್ಜಿಗೆ ಒಂದು ಮಾತು ಹೇಳಿದ್ರೆ ಸಾಹೇಬ್ರೆ, ಬಾಲಮ್ಮನಿಗೆ, ಅಜ್ಜಿ ನೀವು ಬದುಕಿರೋವಾಗಲೇ ನಾನು ಒಂದು 15-20 ಕಾರ್ ಇಟ್ಟು ತೋರಿಸ್ತೀನಿ ಅಂತ. ಸತ್ಯ ಸಾಹೇಬ್ರೆ, ಹಂಗೆ ಮಾಡಿದ್ರು ಎಲ್ಲ ಕಾರಲ್ಲೂ ನಮ್ಮ ಅಜ್ಜಿ ಓಡಾಡಿದ್ದಾರೆ. ದೇವರಾಣೆ ಸಾಹೇಬ್ರೆ, ಭಗವಂತ ಅಲ್ಲಿದ್ದಾನೆ, ನಾನು ಯಾವುದನ್ನು ಅಕ್ಷರ ಸುಳ್ಳು ಹೇಳಲ್ಲ, ನಿಮ್ಗೆ ಗೊತ್ತು. ಅವ್ರು ಪ್ರತಿ ಕಾರ್ ತೊಗೊಂಡಾಗಲೂ ಸಾಹೇಬ್ರೆ, ನಮ್ಮ ಮನೆಯಲ್ಲಿ 800 ಮಾರುತಿ AC, ನಾನ್ AC ಅವಾಗೆಲ್ಲ ಮಾರುತಿ ಸಿದ್ದಿಲ್ಲ ಸಾಹೇಬ್ರೆ, ಮಾರುತಿ ವ್ಯಾನು, ಜಿಪ್ಸಿ. ನಾನು ವೆಹಿಕಲ್ ನಂಬರ್ಗಳು ಹೇಳ್ಬೋದು ನಮಗೆ. ಕಾಂಟೆಸ ಕಾರು, ಸ್ಟ್ಯಾಂಡರ್ಡ್ 2000, ಅಂಬಾಸಿಡರ್ ಡೀಸೆಲು, ಅಂಬಾಸಿಡರ್ ಪೆಟ್ರೋಲು, ಎಲ್ಲ ವೆಹಿಕಲ್ಸ್ DAA 2452 ಹೋಂಡಾ ಸಿವಿಕ್ ಕಾರ್ ತನಕ ಇತ್ತು ಸಾಹೇಬ್ರೆ. ನನ್ನ ಮದುವೆ ಆಗೋಕ್ಕೆ ಮುಂಚೆ ಅದು 16-17 ವರ್ಷ ನನಗೆ. ನಮ್ಮ ಅಜ್ಜಿ ಅಂತೂ ಅವ್ರಿಗೆ ಆನಂದನೂ ಆನಂದ. ಅಪ್ಪ ನನ್ನ ಮೊಮ್ಮಗ ಈ ಥರ ಕಾರ್ ತೊಗೊಂಡು ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ತಾನಂತ. ನಮ್ಮ ಅಜ್ಜಿಗೆ ಹೇಳಿರಲಿಲ್ಲ ಈ ಮಾತಾ, ಬಟ್ ಹೇಳಿದ್ರು, ತಿಳಿಸ್ರು ಆಮೇಲೆ, ಅಜ್ಜಿ ಹಿಂಗಾಗಿತ್ತು, ನೀನು ಮರ್ತಿರ್ಬೋದು, ಅದಕ್ಕೆ ಇದೆಲ್ಲ ನೋಡಿ ಅಂತ. ಸೊ ಆ ಛಲ ಇದೆಯಲ್ಲ ಸಾಹೇಬ್ರೆ, ಬಂದ್ಬಿಡ್ತು ನಮಗೆ. ಯಾಕಂದರೆ ನಾವು ಯಾರಿಗೂ ನೋವು ಮಾಡಲಿಲ್ಲ, ಬಟ್ ಯಾರ್ಯಾರು ನಮಗೆ ನೋವು ಮಾಡಿದ್ರು, ನಮಗೆ ಕೀಳರಿಮೆ ಬರಂಗೆ ಮಾಡಿದ್ರು, ನಮ್ಮನ್ನು ಅಕ್ಷರ ತುಳಿದ್ರಲ್ಲ ಸಾಹೇಬ್ರೆ, ಅವ್ರಿಗೆ ಉತ್ತರ ಕೊಡ್ತಾ ಬಂದು ಅಷ್ಟೇ. ನಾವು ಕೊಡಲಿಲ್ಲ, ಕೆಲಸ ಮಾಡಿದ್ರು, ಭಗವಂತ ಕೆಲಸ ಉತ್ತರ ಕೊಡ್ತಾರೆ ಅಷ್ಟೇ. ಆಮೇಲೆ ಯಾವುದೋ ಒಂದು ಹಂತದಲ್ಲಿ ಆ ಟೀಚರ್ ಹೆಸರು ಬೇಡ ಅಂತೇಳಿ ಹೇಳಿದ್ರಿ, ಆ ಟೀಚರ್ ನಿಮ್ಮ ಸಹಾಯ ಕೇಳ್ಕೊಂಡು ಬಂದರು ಅಂತ ಅಂದರು. ಓ ಸಾಹೇಬ್ರೆ, ನೋಡಿ ನಾನು ಮರ್ತಿದ್ದು ತಮ್ಗೆ ಇನ್ನೂ ಜ್ಞಾಪಕ ಇದೆ. ನಾನು ಮರೆಯಲ್ಲ. ಹೌದು ಸಾಹೇಬ್ರೆ, ಸತ್ಯ ಸಾಹೇಬ್ರೆ, ಸತ್ಯ ಸಾಹೇಬ್ರೆ. ವೆರಿ ಇಂಟ್ರೆಸ್ಟಿಂಗ್. ಸಿನಿಮಾ
ಸತ್ಯ ಸಾಹೇಬ್ರೆ ಅವರು ಒಂದಿನ ಫೋನ್ ಮಾಡಿದ್ರು ಸಾಹೇಬ್ರೆ, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನು. ಫೋನ್ ಮಾಡಿಬಿಟ್ಟು ಮೇಡಮ್ ಶೈಲಾ ಮೇಡಮ್ ಇದ್ದಾರೆ, 35 ವರ್ಷದಿಂದ ಇದ್ದಾರೆ ನಮ್ಮ ಆಫೀಸಲ್ಲಿ. ಸರ್ ಯಾರು ನಿಮ್ಮ ಟೀಚರ್ ಅಂತೆ ಮಾತಾಡ್ಬೇಕಂತೆ, ಕೊಡಿಯಮ್ಮ ಅಂತ. ನಾನಪ್ಪ ತುಳಸಿ ಅಂತಂದರು. ಹೇಳಿ ಮೇಡಮ್ ನನಗೆ ಆಶ್ಚರ್ಯ ಫೋನ್ ಮಾಡ್ತಾ ಇದ್ದಾರೆ ಅಂತ. ನಿನ್ಗೆ ಒಂದು 10 ನಿಮಿಷ ಟೈಮ್ ಬೇಕಲ್ಲಪ್ಪ ನಿನ್ನ ಹತ್ರ ಅಂತ. ಮೇಡಮ್ ಯಾವಾಗಾದ್ರೂ ಬನ್ನಿ, ನಿಮಗಿಲ್ಲ ಅಂತೀನ. ಎಷ್ಟೇ ಆಗಲಿ ಟೀಚರ್ ಅಲ್ಲ ಸಾಹೇಬ್ರೆ, ಅವ್ರು ಏನೋ ಮಾಡಿದ್ರು, ಅವ್ರು ಗೊತ್ತು ಮಾಡಿದ್ರು ಗೊತ್ತಿಲ್ಲದೆ ಮಾಡಿದ್ರು, ಮರ್ತು ಹೋಗ್ಬಿಟ್ರು, ನನಗೆ ಬೇಕಾಗಿಲ್ಲ ಅದು. ಬನ್ನಿ ಅಂದರೆ ಬಂದೆಟ್ಗೆ ಸಾಹೇಬ್ರೆ ನಾನೇ ರಿಸೆಪ್ಷನ್ಗೆ ಹೋಗಿ ರಿಸೀವ್ ಮಾಡಿ ಕರ್ಕೊಬಂದು ನನ್ನ ಚೇಬಲ್ಲಿ ಕುಣಿಸಿ ಮಾತಾಡಿ ಅವ್ರು ಹಿಂಗೆ ನೋಡ್ತಾ ಇದ್ದಾರೆ. ಇದೇ ತುಳಸಿನ, ಇದೇ ತುಳಸಿ ಲಹರಿ ಬೇಲು ಆಗಿರೋ ಪ್ಲಾಸ್ಟಿಕ್ ಲೋಟ ಕೊಟ್ಟೆ ಸರ್. 1.5 ಗಂಟೆ ಮಾತಾಡಾದ್ಮೇಲೆ ಏನೋ ಒಂದು ಭಾಳ ಸೂಕ್ಷ್ಮವಾಗಿದ್ದಂಥ ಒಂದು ಕೆಲಸ ಇತ್ತು ಅವ್ರದ್ದು, ಅವ್ರ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದು. ಏನಾದರೂ ಮಾಡಿದ್ದೀನಿ ಹೊರಗಡೆ ಬರಬೇಕು ಅಮ್ಮ, ಖಂಡಿತ ಮಾಡ್ತೀನಿ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಆ ಕೆಲಸ ನನ್ನ ಕೈಲಾಗಿ ಮಾಡಿ ಕಳಿಸ್ತದೆ ಸರ್. ಯಾಕೆಂದರೆ ಇದು ನಮ್ಮ ಧರ್ಮ. ನೆನಪಿಸ್ಲಿಕ್ಕೆ ಹೋಗಿಲ್ಲ? ಇಲ್ಲ ಸರ್, ಅದು ಗ್ರೇಟ್. ಖಂಡಿತ ನೆನಪಿಸ್ಲಿಕ್ಕೆ ಹೋಗಿಲ್ಲ ಸರ್. ಅವ್ರನ್ನ ಹೆಂಗೆ ರಿಸೀವ್ ಮಾಡಿಕೊಟ್ಟೆ ಅಂದರೆ, ನಮ್ಮ ಮನೆಗೆ ಒಂದು ತಾಯಿ ಬಂದಾಗ ರಿಸೀವ್ ಮಾಡ್ತಾರೆ ಸರ್. ಯಾಕಂದರೆ ಎಷ್ಟೇ ಆಗಲಿ ಟೀಚರು, ಆ ನೋವು ಆ ಕ್ಷಣದಲ್ಲಿ ಆಗಿದೆ, ಅದು ಆಗೋಯ್ತು. ಅಟ್ಲೀಸ್ಟ್ ಇವು ಅವರಿಗೆ ನಾವು ನೆನಪಿಸ್ಬಿಟ್ರೆ ಅವ್ರಿಗೆ ಮತ್ತೆ ನಾವು ನೋವು ಮಾಡ್ದಂಗೆ ಆಗುತ್ತೆ. ಬೇಕಾಗಿಲ್ಲ ಸರ್, ನೆನಪಿಸ್ಲಿಲ್ಲ.